ಫ್ರೆಂಡ್ ಅಭಿಷೇಕ್ ಶರ್ಮಾ ನಿನ್ನೆ ವ್ಯಾಂಕಡಿ ಗ್ರೌಂಡ್ನಲ್ಲಿ ಎಲ್ಲ ಮೂಲಿಗೂ ಕೂಡ ರನ್ ಸುರಿಮಳೆನೇ ಸಲ್ಲಿಸುತ್ತಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇವರಿಂದ ಬ್ಯಾಟಿಂದ ಬಂದಿರುವಂಥ ರನ್ನು 135 ರನ್ನು, 54 ಬಾಲಿಗೆ, ಜಸ್ಟ್ 54 ಬಾಲಿಗೆ 135 ರನ್. ಅದರಲ್ಲಿ 7 4, 13 6 ಹಾಗೆ ಸ್ಟ್ರೈಕ್ ರನ್ ಬಂದುಬಿಟ್ಟು 250 ಸ್ಟ್ರೈಕ್ನಲ್ಲಿ ಇವರು ಬ್ಯಾಟಿಂಗ್ ಮಾಡಿದ್ದಾರೆ ಫ್ರೆಂಡ್. ಇವರು ಫಸ್ಟಿಂದ ಬಂದಿರೋಂಥ ಹಿಡಿದು ಲಾಸ್ಟ್ವರೆಗೂ ಇವರ ಒಂದು ಸ್ಟ್ರೈಕ್ ರೇಟ್ 250 ಮೇಲೆ ಇತ್ತು ಫ್ರೆಂಡ್. ಟೋಟಲ್ ಹೇಳ್ಕೊಂಡು ಫ್ರೆಂಡ್ ಇವರ ಒಂದು ದಾಖಲೆ ಈ ಒಂದು ವ್ಯಾಂಕಡಿಯಲ್ಲಿ ದಾಖಲೆ ಆಗಿದೆ ಫ್ರೆಂಡ್. ಏನಪ್ಪ ಅಂದರೆ ರೋಹಿತ್ ಶರ್ಮಾ ಇದರಿಂದ 12 ಸಿಕ್ಸ್ ಹೊಡೆದಿದ್ರು ಈ ಒಂದು ಗ್ರೌಂಡಲ್ಲಿ ವ್ಯಾಂಕಡಿಯಲ್ಲಿ. ಆ 12 ಸಿಕ್ಸ್ನ ನಿನ್ನೆ ದಾಖಲೆ ಮಾಡಿದ್ರು. 13 ಸಿಕ್ಸ್ ಹೊಡೆಯುವ ಮೂಲಕ ಈ ಒಂದು ದಾಖಲೆನ ಅಳಿಸಿದ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವ್ಯಾಂಕಡಿಯಲ್ಲಿ ಹೈಯೆಸ್ಟ್ ಸಿಕ್ಸ್ ಹೊಡೆದಿರುವಂಥ ದಾಖಲೆ ಈಗ ಅಭಿಷೇಕ್ ಶರ್ಮಾ ಮೇಲೆ ಈ ಒಂದು ದಾಖಲೆ ಸೇರಿದೆ ಫ್ರೆಂಡ್. ಟೋಟಲ್ ಆಗಿ ಟಾಸ್ ಗೆದ್ದ ಇಂಗ್ಲೆಂಡ್ ಫಸ್ಟ್ ಬಾಲಿಂಗ್ ಆಯ್ಕೆ ಮಾಡ್ತು. ಬಾಲಿಂಗ್ ಆಯ್ಕೆ ಮಾಡೋದು ಫಸ್ಟ್ ಬ್ಯಾಟಿಂಗ್ ಬಂದ ಇಂಡಿಯಾ. ಟೋಟಲ್ ಆಗಿ ಈ ಒಂದು ಫಸ್ಟ್ ಸ್ಟಾರ್ಟಿಂಗ್ನಲ್ಲೇ ಸ್ವಲ್ಪ ಆಗತಕ್ಕಂಥ ಸಂಜು ಸ್ಯಾಮ್ಸಂಗ್ ಹೋದ ತಕ್ಷಣ ಅಭಿಷೇಕ್ ವರ್ಮನ ಬ್ಯಾಟಿಂಗ್ನಲ್ಲಿ ರನ್ ಸುರಿಮಳೆನೇ ಬರ್ತಾ ಇತ್ತು ಫ್ರೆಂಡ್. ಅವ್ರ ಜೊತೆಗೆ ಬಂದಿರೋಂಥ ತಿಲಕ ವರ್ಮ ಸ್ವಲ್ಪ ಸಾಥ್ ಕೊಟ್ಟು ಕೂಡ ಅವರು ಔಟ್ ಆದರು. ಅವರು ಔಟ್ ಆದ ತಕ್ಷಣ ಇನ್ನೂ ಕೂಡ ಅಭಿಷೇಕ್ ವರ್ಮ ಬ್ಯಾಟಿಂದ ಕಮ್ಮಿ ಆಗಲಿಲ್ಲ, ಇನ್ನೂ ಕೂಡ ರನ್ ಬರ್ತಿತ್ತು. ಸೂರ್ಯಕುಮಾರ್ ಯಾವುದೋ ಬಂದರು, ಅವರು ಕೂಡ ಪಟಪಟನೆ ಔಟ್ ಆದರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದರು, ಅವರು ಕೂಡ ರನ್ ಮಾಡಿದರು. ಅವ್ರ ಜೊತೆಗೆ ಬಂದವರೆಲ್ಲ ರನ್ ಮಾಡಿದರು ಫ್ರೆಂಡ್. ಟೋಟಲಾಗಿ ರಿಂಗ್ ಸಿಂಗ್ ಆಗಲಿ, ಹಾಗೆ ಶಿವಮ್ ಡುಬೆ ಆಗಲಿ, ಎಲ್ಲರೂ ಕೂಡ ಸ್ವಲ್ಪ ರನ್ ಹೊಡೆದ್ರು. ಆದರೆ ಅಭಿಷೇಕ್ ಶರ್ಮನ ಬ್ಯಾಟಿಂದ ಯಾವತ್ತೂ ಕೂಡ ರನ್ ಸ್ಟಾಪ್ ಆಗಲಿಲ್ಲ. ಅವರು ಇರೋ ತನಕ ಕೂಡ ಎಲ್ಲ ಕಡೆ ಎಲ್ಲ ಮೂಲೆಗೂ ಕೂಡ ಸಿಕ್ಸ್ ಹೊಡಿದ್ದಾರೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ನಿನ್ನೆ ಅಭಿಷೇಕ್ ವರ್ಮನ ಶತಕ, ಈ ಒಂದು ಶತಕನ ವ್ಯಾಂಕಡಿಯಲ್ಲಿ ಬಂದಿರುವಂಥ ಜನ ಕಣ್ಣು ತುಂಬಿಕೊಂಡ್ರು ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಫ್ರೆಂಡ್ ಈ ಒಂದು ಟಾರ್ಗೆಟ್ನ ಚೇಂಜ್ ಮಾಡಿದ ಇಂಡಿಯಾ, ಈ ಟಾರ್ಗೆಟ್ನ 247 ರನ್ನು ಟಾರ್ಗೆಟ್ ಚೇಂಜ್ ಮಾಡಿದ ಇಂಗ್ಲೆಂಡ್ಗೆ ಆರಂಭದಲ್ಲಿ ಆಘಾತ ಫ್ರೆಂಡ್. ಫಸ್ಟ್ ವಿಕೆಟ್ ಕಳ್ಕೊಂಡಿತ್ತು. ಅದರಲ್ಲಿ ಸ್ವಲ್ಪ 4 ಇನ್ನಿಂಗ್ಸ್ನಲ್ಲಿ ಕಳಪೆ ಪ್ರದರ್ಶನದಿಂದ ಫಿಲಿಪ್ ಸಾರ್ಟ್ ಅವರು ಸ್ವಲ್ಪ 55 ರನ್ ಮಾಡಿದ್ರು. ಸ್ಫೋಟಕ ಇನ್ನಿಂಗ್ಸ್ ಅವರು ಕಟ್ಟಕ್ಕೆ ಹೋದ್ರು, ಬಗ್ಲಿಲ್ಲ ಫ್ರೆಂಡ್. ಅವ್ರಿಗೆ ಕೂಡ ಅವರು ಕೂಡ ವಿಕೆಟ್ ಕಳಿಸಿದ್ದು ವಿಕೆಟ್ ಹೋಯಿತು. ಹಾಗೆ ಜೋಸ್ ಬಟ್ಲರ್ ಕೂಡ ನಿಲ್ಲಲ್ಲ, ಎಲ್ಲ ಪುತ್ತು ಹೋಗ್ತಾ ಎಲ್ಲರೂ ಕೂಡ ಯಾರು ಕೂಡ ಆ ಒಂದು ಇನ್ನಿಂಗ್ಸ್ನ ಎಂಡ್ ತನಕ ಕೂಡ ಯಾರೂ ತಗೊಂಡಿರಲಿಲ್ಲ. ಈ ಒಂದು ಇಂಡಿಯನ್ ಸ್ಪಿನ್ ಅಟ್ಯಾಕಿಗೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಸ್ ಸುಮ್ಮನೆ ಪೆವಿಲಿಯನ್ ಕಡೆಗೆ ಹೋಗ್ತಾ ಇತ್ತು ಫ್ರೆಂಡ್. ಟೋಟಲ್ ಆಗಿ 97 ರನ್ನಿಗೆ ಆಲ್ಔಟ್ ಆಯಿತು. ಈ ಒಂದು ಆಲ್ಔಟ್ ಆಗೋ ಮೂಲಕ 4-1 ಅಂತರದಲ್ಲಿ ಈ ಒಂದು ಸರಿನ ವಶ ಪಡ್ಕೊಂತು ಟೀಮ್ ಇಂಡಿಯಾ ಫ್ರೆಂಡ್. ನಿನ್ನೆ ಹೇಳಬೇಕಂದ್ರೆ ನಿನ್ನೆ ಮ್ಯಾಚ್ ನೋಡೋಕ್ಕೆ ಕೂಡ ತುಂಬಾ ಇಂಟ್ರೆಸ್ಟ್ ಆಗಿತ್ತು ಫ್ರೆಂಡ್. ಯಾಕಪ್ಪ ಅಂದರೆ ಹಂಗಿತ್ತು. ಈ ಒಂದು 5 ಮ್ಯಾಚ್ನಲ್ಲೂ ಕೂಡ ಈ ಒಂದು ಲಾಸ್ಟ್ T20 ಇದೆಯಲ್ಲ, 5ನೇ T20 ಇದು ಯಾರನ್ನು ನೋಡೋದು ಮಿಸ್ ಮಾಡ್ಕೊಂಡ್ರು ಅವರು ತುಂಬಾ ಪಾಪ ಮಾಡಿದಂಗೆ ಫ್ರೆಂಡ್. ಯಾಕಪ್ಪ ಅಂದರೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಈ ಒಂದು ಮ್ಯಾಚ್ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಯಾಕಪ್ಪ ಅಂದರೆ ವ್ಯಾಂಕಡಿಯಲ್ಲಿ ಮಳೆ ಸುರಿಮಳೆ ಆಗುತ್ತೆ, ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಅಂತ ಹೇಳಿದ್ದೆ. ಆದರೂ ಕೂಡ ಹೇಳಿದಂಗೆ ಆಗುತ್ತೆ ಫ್ರೆಂಡ್. ಈ ಒಂದು ಗ್ರೌಂಡ್ ಸ್ವಲ್ಪ ಹತ್ತಿರ ಇರೋದಕ್ಕೋಸ್ಕರ ಬ್ಯಾಟಿಂಗಿಗೆ ಕೂಡ ಹೆಲ್ಪ್ ಆಗೋದು ಉದ್ದೇಶಕ್ಕೆ ರನ್ ಸುರಿಮಳೆನೇ ಆಯಿತು. ಅದ್ರ ಜೊತೆಗೆ ಅಭಿಷೇಕ್ ಶರ್ಮಾ ಇವರ ಒಂದು ಬ್ಯಾಟಿಂದ ಮೂಡಿ ಬಂತು 135 ರನ್ನು. ಹಾಗೆ ಈ ಒಂದು ಮ್ಯಾಚ್ 150 ರನ್ನಿಂದ ಗೆಲ್ತು ಫ್ರೆಂಡ್. ಈ ಒಂದು ಮ್ಯಾಚು ಇಂಡಿಯಾ 150 ರನ್ನಿಂದ ಗೆಲ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಟಫ್ ಮ್ಯಾಚ್ ಅಂದರೆ ಇಂಗ್ಲೆಂಡ್ ವಿರುದ್ಧ ಅತಿ ಹೈಯೆಸ್ಟ್ ರನ್ನಿಂದ ಗೆದ್ದ ಈ ಒಂದು ಇನ್ನಿಂಗ್ಸ್ ಆಗುತ್ತೆ ಫ್ರೆಂಡ್. ಈ ಒಂದು ಪಂದ್ಯ ಆಗುತ್ತೆ ಟೋಟಲ್ ಹೇಳ್ಬೇಕಂದ್ರೆ ಫ್ರೆಂಡ್. ಈ ಒಂದು ಮ್ಯಾಚಿನ ಅನಾಲಿಟಿಕ್ಸ್ ನಿಮ್ಮ ಮುಂದೆ ಇಕ್ಕಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಗೆ ಅನ್ಸಂತ ಕಮೆಂಟ್ ಮಾಡೋದು ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ. ಇಂಥ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಇಂಥ ವಿಷಯ ಟೇಕ್ ಕೇರ್. ಬಾಯ್.